ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಂಜಾಬ್ನ ಮಾಜಿ ಡಿಸಿಎಂ ಸುಖಬೀರ್ ಸಿಂಗ್ ಬಾದಲ್ ಅವರ ಮೇಲೆ ಅಟ್ಯಾಕ್ ನಡೆದಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಬಾದಲ್ ಮೇಲೆ ದಾಳಿಯಾಗಿದೆ. ಪಂಜಾಬ್ನ ಮಾಜಿ ಡಿಸಿಎಂ ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಅಟ್ಯಾಕ್ ನಡೆದಿದೆ. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಬಾದಲ್ ಮೇಲೆ ದಾಳಿಯಾಗಿದೆ. ಗುರುದ್ವಾರಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ನಾಂದೇಡ್ನ ಮಾತಾ ಸಾಹಿಬ್ ಗುರುದ್ವಾರಕ್ಕೆ ಬಾದಲ್ ಅವರು ಭೇಟಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರ ಮೇಲೆ ದಾಳಿಯಾಗಿದೆ. ಬಾದಲ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ ನಿಹಾಂಗ್ ಸಿಖ್ಖರ ಒಂದು ಗುಂಪು. ಹರಿತವಾದ ಆಯುಧದಿಂದ ಬಾದಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಗುಂಪು ಸುಖಬೀರ್ ಸಿಂಗ್ ಬಾದಲ್ ಅವರ ಬಲಗೈ ಮತ್ತೆ ಅವರ ಹೆಗಲಿಗೆ ಗಾಯ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ನಾಂದೇಡ್ನ ಖಾಸಗಿ ಆಸ್ಪತ್ರೆಗೆ ಸದ್ಯ ಅವರನ್ನ ದಾಖಲು ಮಾಡಲಾಗಿದೆ. Z+ ಭದ್ರತೆ ಇದ್ರೂ ಕೂಡ ಆ ಗುಂಪು ಅಟ್ಯಾಕ್ ಮಾಡಿದೆ. ದಾಳಿ ನಡೆದಾಗ ತಡೆಯೋದಕ್ಕೆ ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿಗಳೇನು ಬಂದಿದ್ರಲ್ಲ ಅವ್ರ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಗುರುದ್ವಾರಕ್ಕೆ ಭೇಟಿಯನ್ನ ನೀಡಿದ್ರು ಬಾದಲ್ ಅವರು. ಭೇಟಿ ನೀಡಿದಂತ ಸಂದರ್ಭದಲ್ಲಿ ಈ ಒಂದು ಹಲ್ಲೆ ಆಗಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಭದ್ರತಾ ಸಿಬ್ಬಂದಿಗಳೆಲ್ಲರೂ ಇದ್ರೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆಯಲ್ಲ, ಈಗ ಅವರ ಪರಿಸ್ಥಿತಿ ಹೆಂಗಿದೆ, ಏನಿದೆ ಮಾಹಿತಿ? ಪ್ರಭು, ಏನೊಂದು ಸುಖಬೀರ್ ಸಿಂಗ್ ಬಾದಲ್ ಅವರಿದ್ದಾರೆ, ಅವರ ಮೇಲೆ ನಡೆದಿರುವಂತಹ ದಾಳಿ ಇದು. ಈ ಒಂದು ದಾಳಿ ಸಂದರ್ಭದಲ್ಲಿ ಏನೊಂದು ಅವರ ಭದ್ರತಾ ಸಿಬ್ಬಂದಿ ಗಾಯವಾಗಿದೆ. ಸುಖಬೀರ್ ಸಿಂಗ್ ಅವರು ಸದ್ಯದ ಮಟ್ಟಿಗೆ ಅವರು ಯಾವುದೇ ರೀತಿಯಾದಂತಹ ಒಂದು ಜೀವ ಹಾನಿಯಾಗುವಂತಹ ಸಾಧ್ಯತೆ ಇಲ್ಲ, ಮತ್ತೆ ಅವರು ಅತ್ಯಂತ ಸುರಕ್ಷಿತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಮತ್ತೆ ವೈದ್ಯಕೀಯ ಮೂಲಗಳು ತಿಳಿಸಿದ್ದಾವೆ. ಮತ್ತೆ ಇನ್ನ ಈ ಒಂದು ದಾಳಿ ಏನಿದೆ ಅದು ಅವರು ಒಂದು ಮಹಾರಾಷ್ಟ್ರ ರಾಜ್ಯಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ನಡೆದಿರುವಂತಹ ದಾಳಿ. ಪಂಜಾಬ್ ರಾಜ್ಯದಲ್ಲಿ ಈ ಹಿಂದೆ ಸರ್ಕಾರದಲ್ಲಿತ್ತು ಅಕಾಲಿದಳ ಸರ್ಕಾರದಲ್ಲಿ ಸುಖಬೀರ್ ಸಿಂಗ್ ಬಾದಲ್ ಅವರ ಸಾರಥ್ಯದ ಸರ್ಕಾರ ಇತ್ತು. ಈ ಸಂದರ್ಭದಲ್ಲಿ ಆ ಸರ್ಕಾರದ ಒಂದು ಆಡಳಿತಾವಧಿಯ ಸಂದರ್ಭದಲ್ಲಿ ಕೈಗೊಂಡ ತೀರ್ಮಾನಗಳೇನಿದಾವೆ ಆ ತೀರ್ಮಾನಗಳಿಗೆ ಈ ಒಂದು ನಿಹಾಂಗ್ ಸಿಖ್ಖರ ಗುಂಪಿದೆ, ಅದಕ್ಕೆ ಭಾರಿ ಆಕ್ರೋಶ ಇತ್ತು. ಇದರಲ್ಲಿ ಎರಡು ಪ್ರಮುಖ ಘಟನೆಗಳನ್ನ ಹೇಳ್ಬೇಕಾಗತ್ತೆ. ಒಂದು 2007ರಲ್ಲಿ ಗುರು ಗೋವಿಂದ್ ಸಿಂಗ್ ಅವ್ರನ್ನ ಅನುಕರಣೆ ಮಾಡಿದ್ರು. ಯಾರು ದೇರಾ ಸಚ್ಚಾ ಸೌಧ ಮುಖ್ಯಸ್ಥರಾಗಿದ್ದಂತ ಗುರುಮೀತ್ ರಾಮ್ ರಹೀಮ್ ಸಿಂಗ್ ಅವರು, ಅವರಿಗೆ ಒಂದು ನ್ಯಾಯಾಲಯ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಆದ್ರೆ ಬಾದಲ್ ಅವರ ಸರ್ಕಾರದ ಪ್ರಭಾವದಿಂದನೇ ಅವರಿಗೆ ಕ್ಷಮಾದಾನ ಸಿಕ್ಕಿತ್ತು ಗುರುಮೀತ್ ರಾಮ್ ರಹೀಮ್ ಸಿಂಗ್ಗೆ ಅನ್ನೋ ಒಂದು ಆಕ್ರೋಶ ನಿಹಾಂಗ್ ಸಿಖ್ಖರಲ್ಲಿ ಇತ್ತು. ಅದು ಒಂದು ಘಟನೆ. ಆದ್ರೆ ಮತ್ತೊಂದು ಘಟನೆ 2015ರಲ್ಲಿ ಪಂಜಾಬ್ನಲ್ಲಿ ಒಂದು ಸಿಖ್ಖರ ಪವಿತ್ರ ಗ್ರಂಥವಾದ ಗುರುಗ್ರಂಥ ಸಾಹಿಬ್ ಏನಿದೆ ಅದನ್ನ ಅಪವಿತ್ರಗೊಳಿಸಿದಂತ ಘಟನೆ ನಡೆದಿತ್ತು. ಈ ಘಟನೆಯನ್ನ ಪ್ರತಿಭಟಿಸಿ ನಿಹಾಂಗ್ ಸಿಖ್ಖರು ಸೇರಿದಂತೆ ಹಲವು ಜನ ಒಂದು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ನವರು ಗೋಲಿಬಾರ್ ನಡೆಸಿದ್ರು, 2 ಸಿಖ್ಖರು ಮೃತಪಟ್ಟಿದ್ರು. ಆ ಸಮಯದಲ್ಲಿ ಕೂಡ ಬಾದಲ್ ಸರ್ಕಾರವೇ ಒಂದು ಅಧಿಕಾರದಲ್ಲಿ ಇತ್ತು. ಈ ಎರಡು ಘಟನೆಗಳ ಒಂದು ಹಿನ್ನೆಲೆ ಏನಿದೆ, ಈ ಎರಡು ಘಟನೆಗಳ ಹಿನ್ನೆಲೆಯಲ್ಲಿ ಪ್ರಕಾಶ್ ಸಿಂಗ್ ಬಾದಲ್ ಇರ್ಬೋದು ಮತ್ತೆ ಸುಖಬೀರ್ ಸಿಂಗ್ ಬಾದಲ್ ಇರ್ಬೋದು, ಅವರ ಇಡೀ ಕುಟುಂಬದ ಮೇಲೆ ಒಂದು ಅಪಾರವಾದ ಸಿಟ್ಟು ನಿಹಾಂಗ್ ಸಿಖ್ಖರಿಗಿತ್ತು. ಇದೀಗ ಅವರು ಆ ಸಿಟ್ಟನ್ನ ತೀರಿಸ್ಕೊಳ್ಳೋ ಒಂದು ಭಾಗವಾಗಿ ಪಂಜಾಬ್ನಿಂದ ಏನು ಹೊರಟು ಮಹಾರಾಷ್ಟ್ರಕ್ಕೆ ಬಂದಿದ್ರು ಸುಖಬೀರ್ ಸಿಂಗ್ ಬಾದಲ್, ಈ ಸಂದರ್ಭದಲ್ಲಿ ಅವ್ರ ಮೇಲೆ ದಾಳಿ ನಡೆದಿದೆ. ಸದ್ಯದ ಮಟ್ಟಿಗೆ ದಾಳಿ ನಡೆಸಿದವರು ಯಾರು ಅಂತ ಗೊತ್ತಾಗಿಲ್ಲ, ಆದ್ರೆ ಅದು ನಿಹಾಂಗ್ ಸಿಖ್ಖರ ಗುಂಪು ಅನ್ನೋದು ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿದೆ. ಇನ್ನು ಈ ಘಟನೆಯಲ್ಲಿ ಸುಖಬೀರ್ ಸಿಂಗ್ ಅವರ ಕುಟುಂಬಸ್ಥರಿಗೆ ಯಾರಿಗೂ ಕೂಡ ಗಂಭೀರವಾದ ಗಾಯಗಳಾಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ Z+ ಸೆಕ್ಯೂರಿಟಿ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಒಂದು ದಾಳಿ ನಡೆದಿರೋದು ನಿಜಕ್ಕೂ ಒಂದು ರೀತಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಪ್ರಭು, ದಿಲೀಪ್, ಈಗ ಗುಂಪು ಏನ್ ಬಂದಿದ್ರಲ್ಲ ಅದರಲ್ಲಿ ಎಷ್ಟು ಜನ ಇದ್ರು, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾಗಿದೆಯಾ, ಹೇಗೆ ಅಂತ? ಈಗ ಸದ್ಯದ ಮಟ್ಟಿಗೆ CCTVಗಳ ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಏನೊಂದು ಯಾರ್ಯಾರು ಬಂದಿದ್ರು ಅವರ ಒಂದು ಮೊಬೈಲ್ನ ಲೊಕೇಶನ್ಗಳ ಪತ್ತೆ ಮಾಡುವಂತ ಕೆಲಸ ನಡೀತಾ ಇದೆ. ಮೇಲ್ನೋಟಕ್ಕೆ ಗೊತ್ತಿರೋಂಗೆ 6ರಿಂದ 8 ಜನರ ಗುಂಪು ದಾಳಿ ನಡೆಸಿರಬಹುದು ಅನ್ನೋ ಒಂದು ಶಂಕೆ ಇದೆ. ಆದ್ರೆ ನಿಜಕ್ಕೂ ಎಷ್ಟು ಮಂದಿ ಇದರಲ್ಲಿ ಕೈವಾಡ ಇದೆ, ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಸುಖಬೀರ್ ಸಿಂಗ್ ಬಾದಲ್ ಅವರ ಬಲಗೈ ಮತ್ತೆ ಹೆಗಲಿಗೆ ಏನೊಂದು ಗಾಯಗಳಾಗಿದ್ದಾವೆ. ಈ ಗಾಯಗಳಾಗಕ್ಕೆ ಮುಂಚೆ ಭದ್ರತಾ ಸಿಬ್ಬಂದಿಗಳಿಗೆ ತೀವ್ರ ಸ್ವರೂಪದ ಗಾಯಗಳಾಗಿತ್ತು. ಹೀಗಾಗಿ ಈ ಒಂದು ಘಟನೆಯಲ್ಲಿ 4ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿರೋ ಸಾಧ್ಯತೆ ಇದೆ. ಜೊತೆಗೆ ಈ ಒಂದು ದಾಳಿಗೆ ಯಾರ್ಯಾರೆಲ್ಲ ಒಂದು ಸಹಕಾರ ನೀಡಿದ್ರು, ತಾಂತ್ರಿಕ ಸಹಾಯ ಯಾರು ನೀಡಿದ್ರು, ಯಾರೊಂದು ಶಸ್ತ್ರಾಸ್ತ್ರಗಳನ್ನ ರವಾನೆ ಮಾಡಿದ್ರು, ಜೊತೆಗೆ
ಬಾದಲ್ ಅವ್ರಿಗೆ ಈ ಒಂದು Z+ ಸೆಕ್ಯೂರಿಟಿ ಇದ್ರೂ ಕೂಡ ಅವ್ರ ಮೇಲೆ ಈ ರೀತಿಯಾದಂತ ದಾಳಿ ನಡೆಸೋದಕ್ಕೆ ಬೇರೆ ಇನ್ಯಾವ್ದಾದ್ರು ಲಾಜಿಸ್ಟಿಕಲ್ ಸಪೋರ್ಟ್ ಸಿಕ್ಕಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ಆಯಾಮಗಳಲ್ಲೂ ಈಗ ಮಹಾರಾಷ್ಟ್ರದ ನಾಂದೇಡ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಒಟ್ನಲ್ಲಿ ಈ ಒಂದು ಘಟನೆ ಏನಿದೆ, ಈ ಘಟನೆ ಇದೀಗ ಕೇವಲ ಮಹಾರಾಷ್ಟ್ರ, ಪಂಜಾಬ್ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸ ಆಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್.